ಸ್ನೇಹಿತರೆ, ಈ ಬಾರಿ ಪಿಂಚಣಿ ಪಡೆಯುವವರಿಗೆ ದೊಡ್ಡ ಶಾಕ್ ಜೊತೆ ಭಾರೀ ಸಂತಸದ ಸುದ್ದಿಯೂ ಬಂದಿದೆ. ಸರ್ಕಾರದಿಂದ 1,000 ರೂಪಾಯಿಯಲ್ಲ, ನೇರವಾಗಿ 1,500 ರೂಪಾಯಿ ಪ್ರತಿ ತಿಂಗಳಿಗೆ ನೀಡುವ ಬಗ್ಗೆ ದೊಡ್ಡ ಅಪ್ಡೇಟ್ ಹೊರಬಂದಿದೆ. ಅಂದ್ರೆ 3 ತಿಂಗಳ ಹಣ ಒಟ್ಟಿಗೆ ಬಂದರೆ ನಿಮ್ಮ ಖಾತೆಗೆ 4,500 ರೂಪಾಯಿ ಜಮೆಯಾಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆಯೂ ಇದೆ. ಲಕ್ಷಾಂತರ ಜನರ ಪಿಂಚಣಿ ಈಗಾಗಲೇ ನಿಂತಿದೆ. ಇನ್ನೂ ಹಲವರ ಖಾತೆಗೆ ಹಣ ಬರದೇ ಇರುವ ಪರಿಸ್ಥಿತಿ ಇದೆ. ನಿಮ್ಮ ಪಿಂಚಣಿ ಕೂಡ ಅಟಕಿದೆಯಾ? ಯಾವ ಒಂದು ತಪ್ಪಿನಿಂದ ಹಣ ನಿಲ್ಲುತ್ತದೆ ಗೊತ್ತಾ? KYC, ಬ್ಯಾಂಕ್ ಲಿಂಕಿಂಗ್ ಮತ್ತು ಜೀವಿತ ಪ್ರಮಾಣ ಪತ್ರದಲ್ಲಿ ಸಣ್ಣ ತಪ್ಪಿದ್ದರೂ ನಿಮ್ಮ ಹಣ ಅಟಕಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಇಲ್ಲವಾದರೆ ನಿಮ್ಮ ಮುಂದಿನ ಪಿಂಚಣಿ. ನಮಸ್ಕಾರ ಸ್ನೇಹಿತರೆ. ಸರ್ಕಾರದಿಂದ ಯಾವುದೇ ರೀತಿಯ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಇಂದಿನ ಮಾಹಿತಿ ತುಂಬಾ ಮುಖ್ಯವಾಗಿರಲಿದೆ. ನೀವು ವೃದ್ಧಾಪ್ಯ ಪಿಂಚಣಿ ಪಡೆಯುತ್ತಿರಲಿ, ವಿಧವಾ ಪಿಂಚಣಿಯ ಫಲಾನುಭವಿಗಳಾಗಿರಲಿ ಅಥವಾ ದಿವ್ಯಾಂಗ ಪಿಂಚಣಿ ಪಡೆಯುತ್ತಿರಲಿ, ಈ ಮಾಹಿತಿಯನ್ನು ಕೊನೆಯವರೆಗೂ ಗಮನದಿಂದ ಕೇಳಿ. ಏಕೆಂದರೆ ಈಗ ಪ್ರತಿಯೊಬ್ಬ ಪಿಂಚಣಿದಾರರ ಮನಸ್ಸಿನಲ್ಲಿ ಒಂದೇ ಒಂದು ದೊಡ್ಡ ಪ್ರಶ್ನೆ ಓಡುತ್ತಿದೆ: ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಪಿಂಚಣಿ ಯಾವಾಗ ಬರುತ್ತದೆ? ಈ ಬಾರಿ ಖಾತೆಗೆ 3,000 ರೂಪಾಯಿ ಬರುತ್ತದೆಯಾ ಅಥವಾ 4,500 ರೂಪಾಯಿ ಜಮೆಯಾಗುತ್ತದೆಯಾ? ಸರ್ಕಾರ ನಿಜವಾಗಿಯೂ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಿದ್ದೇನಾ ಅಥವಾ ಇದು ಇನ್ನೂ ಚರ್ಚೆಯಲ್ಲೇ ಇದೆಯಾ? ಇವೆಲ್ಲದರ ಸಂಪೂರ್ಣ ಸತ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದಷ್ಟೇ ಅಲ್ಲ, ಕಳೆದ ಕೆಲವು ತಿಂಗಳುಗಳಿಂದ ಹಲವರ ಪಿಂಚಣಿ ನಿಂತಿರುವ ಸಮಸ್ಯೆಯು ದೊಡ್ಡ ಮಟ್ಟದಲ್ಲಿ ಕಂಡುಬರುತ್ತಿದೆ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಬರದೇ ಇರುವವರು ಸಾಕಷ್ಟು ಮಂದಿ ಇದ್ದಾರೆ. ಕೆಲವರಿಗೆ ಪಿಂಚಣಿ ಖಾತೆಗೆ ಜಮೆಯಾಗದೆ ನಿಂತಿದೆ, ಮತ್ತೆ ಕೆಲವರ ಪಿಂಚಣಿ ಮುಂದಿನ ತಿಂಗಳುಗಳಲ್ಲಿ ನಿಲ್ಲುವ ಸಾಧ್ಯತೆಯೂ ಇದೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಪಿಂಚಣಿ ಮತ್ತೆ ಪ್ರಾರಂಭವಾಗಲು ಏನು ಮಾಡಬೇಕು? ಯಾವ ದಾಖಲೆಗಳು ಬೇಕಾಗುತ್ತವೆ? ಎಲ್ಲಿಗೆ ಹೋಗಬೇಕು? ಇವೆಲ್ಲದರ ವಿವರವಾದ ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ಸಾಮಾಜಿಕ ಭದ್ರತಾ ಪಿಂಚಣಿಯ ಮೇಲೆ ಅವಲಂಬಿತವಾಗಿರುವ ಜನರ ಸಂಖ್ಯೆ ಈಗ ಕೋಟ್ಯಂತರದ ಮಟ್ಟಕ್ಕೆ ತಲುಪಿದೆ. ವೃದ್ಧಾಪ್ಯ ಪಿಂಚಣಿ ಪಡೆಯುವವರೇ ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಾರೆ. ಅದರ ಜೊತೆಗೆ ವಿಧವಾ ಮತ್ತು ದಿವ್ಯಾಂಗ ಪಿಂಚಣಿ ಪಡೆಯುವ ಫಲಾನುಭವಿಗಳ ಸಂಖ್ಯೆಯು ನಿರಂತರವಾಗಿ ಹೆಚ್ಚುತ್ತಿದೆ. ಇದು ಕೇವಲ ಒಂದು ಯೋಜನೆ ಮಾತ್ರವಲ್ಲ, ಅನೇಕ ಕುಟುಂಬಗಳ ಜೀವನ ಸಾಗಿಸಲು ಇರುವ ಪ್ರಮುಖ ಆಧಾರವಾಗಿದೆ. ಸರ್ಕಾರವು 2026ರ ಬಜೆಟ್ ಮಂಡಿಸಿದಾಗಲೇ ಪಿಂಚಣಿ ಮೊತ್ತವನ್ನು ಹೆಚ್ಚಿಸುವ ಘೋಷಣೆ ಮಾಡಲಾಗಿತ್ತು. ಹಿಂದಿನ 1,000 ರೂಪಾಯಿ ಪಿಂಚಣಿಯನ್ನು 1,500 ರೂಪಾಯಿಗೆ ಹೆಚ್ಚಿಸಲಾಗುತ್ತದೆ ಎಂದು ತಿಳಿಸಲಾಗಿತ್ತು. ಇದೇ ಕಾರಣಕ್ಕೆ ಈಗ ಎಲ್ಲರಲ್ಲೂ ದೊಡ್ಡ ನಿರೀಕ್ಷೆ ಮೂಡಿದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಬಾರಿ ಪಿಂಚಣಿದಾರರ ಖಾತೆಗೆ 4,500 ರೂಪಾಯಿ ಜಮೆಯಾಗುವ ಸಾಧ್ಯತೆ ಬಹಳ ಹೆಚ್ಚು ಎಂದು ಹೇಳಲಾಗುತ್ತಿದೆ. ಅಂದರೆ 1,500 ರೂಪಾಯಿ ಪ್ರತಿ ತಿಂಗಳಿಗೆ 3 ತಿಂಗಳ ಹಣವನ್ನು ಒಟ್ಟಿಗೆ ವರ್ಗಾವಣೆ ಮಾಡಲಾಗುತ್ತದೆ. ಅಂದರೆ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಪಿಂಚಣಿ ಸೇರಿ ಒಟ್ಟು 4,500 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬಹುದು. ವರ್ಷ ಪೂರ್ತಿ ನೋಡಿದರೆ ಒಟ್ಟು 18,000 ರೂಪಾಯಿ ಪಿಂಚಣಿ ಹಣ ಫಲಾನುಭವಿಗಳಿಗೆ ದೊರೆಯುವ ಸಾಧ್ಯತೆ ಇದೆ. ಈ ಹೆಚ್ಚುವರಿ ಮೊತ್ತವು ವೃದ್ಧಾಪ್ಯ, ವಿಧವಾ ಮತ್ತು ದಿವ್ಯಾಂಗ ಪಿಂಚಣಿ. ಆದರೆ ಇನ್ನೊಂದು ಪ್ರಮುಖ ಪ್ರಶ್ನೆ ಏನೆಂದ್ರೆ, ಕೆಲವರ ಪಿಂಚಣಿ ಯಾಕೆ ನಿಂತಿದೆ? ಇದಕ್ಕೆ ಮೊದಲ ದೊಡ್ಡ ಕಾರಣ KYC ಪೂರ್ಣಗೊಳಿಸದೇ ಇರುವುದು. ಈಗ ಹಲವೆಡೆ ಹಳೆಯ ವ್ಯವಸ್ಥೆಗಳನ್ನು ಬದಲಿಸಲಾಗಿದೆ. ಮೊದಲು CSC ಸೆಂಟರ್ ಅಥವಾ ಲೋಕವಾಣಿ ಕೇಂದ್ರಗಳಲ್ಲಿ KYC ಮಾಡಿಸಬಹುದಾಗಿತ್ತು. ಆದರೆ ಈಗ ಹಲವೆಡೆ ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಹೋಗಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿದೆ. ಆಧಾರ್ ಕಾರ್ಡ್ ಹಾಗೂ ಸಕ್ರಿಯ ಮೊಬೈಲ್ ನಂಬರ್ ಜೊತೆ ತೆಗೆದುಕೊಂಡು ಹೋಗಬೇಕು. ನಿಮ್ಮ ಬಳಿ ಪಿಂಚಣಿ ID ಇದ್ದರೆ ಉತ್ತಮ, ಇಲ್ಲದಿದ್ದರೂ ಸಮಸ್ಯೆ ಇಲ್ಲ. ಅಧಿಕಾರಿಗಳು ಆಧಾರ್ ಮೂಲಕವೇ ಪಿಂಚಣಿ ವಿವರಗಳನ್ನು ಪತ್ತೆಹಚ್ಚಿ KYC ಪ್ರಕ್ರಿಯೆ ಪೂರ್ಣಗೊಳಿಸಬಹುದು. KYC ಪೂರ್ಣಗೊಂಡ ನಂತರ ಪಿಂಚಣಿ ನಿಂತಿದ್ದರೆ ಅದು ಮತ್ತೆ ಆರಂಭವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇದನ್ನು ಎಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಬಹಳಷ್ಟು ಮಂದಿ ನನ್ನ ಪಿಂಚಣಿ ಏಕೆ ಬಂದಿಲ್ಲ ಎಂದು ಪ್ರಶ್ನಿಸುತ್ತಾರೆ. ಆದರೆ ಅವರು KYC ಮಾಡಿಸಿಲ್ಲ ಎಂಬುದು ನಂತರ ಗೊತ್ತಾಗುತ್ತದೆ. ಹೀಗಾಗಿ ಮೊದಲು ಈ ಪ್ರಕ್ರಿಯೆಯನ್ನು ಪರಿಶೀಲಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಇನ್ನು ಎರಡನೇ ಪ್ರಮುಖ ಕಾರಣ ಬ್ಯಾಂಕ್ ಖಾತೆ NPCIಗೆ ಲಿಂಕ್ ಆಗದೇ ಇರುವುದು. ಅಂದರೆ ನಿಮ್ಮ ಬ್ಯಾಂಕ್ ಖಾತೆ DBT ಸೇವೆಗೆ ಸಕ್ರಿಯವಾಗಿರಬೇಕು. ಸರ್ಕಾರದಿಂದ ಬರುವ ಹಣ ನೇರವಾಗಿ ಖಾತೆಗೆ ಬರಬೇಕಾದರೆ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಸರಿಯಾಗಿ ಲಿಂಕ್ ಆಗಿರಬೇಕು. ಹಲವರ ಖಾತೆಗಳಲ್ಲಿ ಈ ಲಿಂಕಿಂಗ್ ಸಮಸ್ಯೆಯಿಂದ ಹಣ ಜಮೆಯಾಗುವುದಿಲ್ಲ. ನೀವು ನಿಮ್ಮ ಬ್ಯಾಂಕ್ ಅಥವಾ ಬ್ಯಾಂಕ್ ಮಿತ್ರರ ಬಳಿ ಹೋಗಿ ಖಾತೆಯ ಸ್ಥಿತಿ ಪರಿಶೀಲಿಸಬಹುದು. ಖಾತೆ DBTಗೆ ಸಕ್ರಿಯವಾಗಿರದಿದ್ದರೆ ತಕ್ಷಣ ಲಿಂಕ್ ಮಾಡಿಸಬೇಕು. ಕೆಲವರಿಗೆ ಬ್ಯಾಂಕ್ ಸಮಸ್ಯೆ ಹೆಚ್ಚಾದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಹೊಸ ಖಾತೆ ತೆರೆಯುವ ಸಲಹೆಯೂ ನೀಡಲಾಗುತ್ತಿದೆ. ಏಕೆಂದರೆ ಈ ಖಾತೆಗಳು ಆರಂಭದಿಂದಲೇ DBTಗೆ ಸಕ್ರಿಯವಾಗಿರುತ್ತವೆ. ಹೀಗಾಗಿ ಸರ್ಕಾರದ ಯಾವುದೇ ಯೋಜನೆಯ ಹಣ ನೇರವಾಗಿ ಖಾತೆಗೆ ಬರುತ್ತದೆ. ಜೊತೆಗೆ EPS ವ್ಯವಸ್ಥೆಯ ಮೂಲಕ ಬೆರಳಚ್ಚು ನೀಡಿ ಎಲ್ಲಿಂದ ಬೇಕಾದರೂ ಹಣ ತೆಗೆಯಬಹುದು. ಗ್ರಾಮೀಣ ಭಾಗದ ಜನರಿಗೆ ಇದು ತುಂಬಾ ಉಪಯುಕ್ತವಾಗಿದೆ. ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ, ಕೆಲವರನ್ನು ದಾಖಲೆಗಳಲ್ಲಿ ತಪ್ಪಾಗಿ ಮೃತರೆಂದು ಗುರುತಿಸಲಾಗುತ್ತದೆ. ಈ ಕಾರಣದಿಂದ ಅವರ ಪಿಂಚಣಿ ತಕ್ಷಣ ನಿಲ್ಲಿಸಲಾಗುತ್ತದೆ. ಆದರೆ ಇದರಿಂದ ಭಯಪಡುವ ಅಗತ್ಯವಿಲ್ಲ. ಇಂತಹ ಸಂದರ್ಭಗಳಲ್ಲಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕು.
ಗ್ರಾಮ ಪಂಚಾಯಿತಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಜೀವಿತ ಪ್ರಮಾಣಪತ್ರ ಪಡೆದು ಸಮಾಜ ಕಲ್ಯಾಣ ಇಲಾಖೆಗೆ ಸಲ್ಲಿಸಿದರೆ ಪಿಂಚಣಿ ಮರುಪ್ರಾರಂಭವಾಗುವ ಸಾಧ್ಯತೆ ಇರುತ್ತದೆ. ಜೊತೆಗೆ ಬಾಕಿ ಉಳಿದಿರುವ ಹಿಂದಿನ ಕಂತುಗಳ ಹಣವು ಒಂದೇ ಬಾರಿ ಖಾತೆಗೆ ಜಮೆಯಾಗಬಹುದು. ಹೀಗಾಗಿ ನಿಮ್ಮ ಪಿಂಚಣಿ ಸರಾಗವಾಗಿ ಬರುತ್ತಿರಬೇಕೆಂದರೆ 3 ವಿಷಯಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು. ಮೊದಲನೆಯದು eKYC ಪೂರ್ಣಗೊಂಡಿದೆಯೇ? ಎರಡನೆಯದು ಬ್ಯಾಂಕ್ ಖಾತೆ NPCI ಹಾಗೂ DBTಗೆ ಲಿಂಕ್ ಆಗಿದೆಯೇ? ಮೂರನೆಯದು ಇಲಾಖೆಯ ದಾಖಲೆಗಳಲ್ಲಿ ಯಾವುದೇ ತಪ್ಪು ಮಾಹಿತಿ ಇದೆಯೇ ಎಂಬುದು. ಈ 3 ವಿಷಯಗಳನ್ನು ಸರಿಪಡಿಸಿದರೆ ಪಿಂಚಣಿ ತಡೆಯಿಲ್ಲದೆ ಬರುತ್ತಿರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ನೋಡಿದರೆ ಈ ಬಾರಿ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುವ ಎಲ್ಲ ಫಲಾನುಭವಿಗಳಿಗೂ ದೊಡ್ಡ ನಿರೀಕ್ಷೆಯಿದೆ. ಸರ್ಕಾರದಿಂದ ಅಧಿಕೃತ ದಿನಾಂಕ ಇನ್ನೂ ಪ್ರಕಟವಾಗಿಲ್ಲವಾದರೂ ಹಿಂದಿನ ಪ್ಯಾಟರ್ನ್ ಆಧಾರದಲ್ಲಿ ಮೇ ತಿಂಗಳ ಕೊನೆಯ ಭಾಗದಿಂದ ವಿಧವಾ ಮತ್ತು ದಿವ್ಯಾಂಗ ಪಿಂಚಣಿ ಬಿಡುಗಡೆಯಾಗುವ ಸಾಧ್ಯತೆಯಿದೆ. ಅದರ ನಂತರ ಜೂನ್ ತಿಂಗಳಲ್ಲಿ ವೃದ್ಧಾಪ್ಯ ಪಿಂಚಣಿಯ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗಬಹುದು ಎಂದು ಅಂದಾಜಿಸಲಾಗಿದೆ. ವಿಶೇಷವಾಗಿ 1,500 ರೂಪಾಯಿ ಪ್ರತಿ ತಿಂಗಳಂತೆ 3 ತಿಂಗಳ 1,500 ರೂಪಾಯಿ ಒಟ್ಟಿಗೆ ಖಾತೆಗೆ ಬರಬಹುದು ಎಂಬ ಸುದ್ದಿ ಲಕ್ಷಾಂತರ ಜನರಿಗೆ ದೊಡ್ಡ ನಿರಾಳತೆ ನೀಡಿದೆ. ಆದರೆ ಪಿಂಚಣಿ ಸರಿಯಾಗಿ ಬರಬೇಕಾದರೆ eKYC, NPCI ಲಿಂಕಿಂಗ್ ಮತ್ತು ಬ್ಯಾಂಕ್ ಖಾತೆಯ ಸ್ಥಿತಿಯನ್ನು ತಪ್ಪದೇ ಪರಿಶೀಲಿಸಿಕೊಳ್ಳಬೇಕು. ಸಣ್ಣ ತಪ್ಪುಗಳಿಂದಲೂ ಪಿಂಚಣಿ ನಿಲ್ಲುವ ಸಾಧ್ಯತೆ ಇರುವುದರಿಂದ ಈಗಲೇ ಜಾಗ್ರತೆ ವಹಿಸುವುದು ಬಹಳ ಮುಖ್ಯ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಪಿಂಚಣಿ ಇನ್ನೂ ಬಂದಿಲ್ಲ ಅಂದರೆ ಆತಂಕ ಪಡಬೇಡಿ. ಮೊದಲು ನಿಮ್ಮ ದಾಖಲೆಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿ.